ಸ್ನೇಹಿತರೆ ನಮಸ್ಕಾರ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ತಡೆಯಾಗಿದ್ದ ವ್ಯವಸ್ಥೆಯೊಂದಕ್ಕೆ ತಿಲಾಂಜಲಿ ನೀಡಲು ಮುಂದಡಿ ಇಟ್ಟಿದ್ದಾರೆ. ವಿಚಿತ್ರವೇನೆಂದರೆ, ಅಭಿವೃದ್ಧಿಗೆ ತಡೆಯಾಗಿರುವ ನಿಯಮದ ನಾಶಕ್ಕೆ ಹೊರಟಿರುವ ಯೋಗಿ ಆದಿತ್ಯನಾಥ್ ಅವರಿಗೆ ಹಲವು ಸ್ವಪಕ್ಷೀಯರೇ ತಡೆಯಾಗಿ ವಿರೋಧಿಸುತ್ತಾ ಇದ್ದಾರೆ. ಏನಿದು ನಜುಲ್ ಭೂ ಕಾಯ್ದೆ? ಅಷ್ಟಕ್ಕೂ ಅವರು ಮಾಡಲು ಹೊರಟಿದ್ದು ಬ್ರಿಟಿಷ್ ಕಾಲದ ನಿಯಮವೊಂದರ ರದ್ದು ಮತ್ತು ಹೊಸ ಕಾನೂನಿನ ರಚನೆ. ಅದು ಯೋಗಿಯವರ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದು ಮತ್ತು ಉತ್ತರ ಪ್ರದೇಶದ ಇಡೀ ಚಿತ್ರಣವನ್ನು ಬದಲಾಯಿಸಬಲ್ಲ ನಿರ್ಧಾರ. ಅದಕ್ಕೆ ಕಾರಣ ಬ್ರಿಟಿಷ್ ಕಾಲದ ನಜುಲ್ ಭೂ ಕಾಯ್ದೆ. 1858ರಲ್ಲಿ ಬ್ರಿಟಿಷರು ಜಾರಿಗೆ ತಂದಿದ್ದ ನಜುಲ್ ಲ್ಯಾಂಡ್ಸ್ ಆ್ಯಕ್ಟ್. ಏನಿದು ನಜುಲ್ ಭೂ ಕಾಯ್ದೆ? ಬ್ರಿಟಿಷ್ ಕಾಲದ ಕಾನೂನು ಇನ್ನೂ ಜಾರಿಯಲ್ಲಿದೆಯಾ? ಹಾಗಾದರೆ ಯೋಗಿಯವರು ಹೊಸ ಕಾನೂನು ಜಾರಿಗೆ ತರಲು ಹೊರಟಿರುವುದು ಹಾಗೂ ಅದಕ್ಕೆ ವಿರೋಧ ವ್ಯಕ್ತವಾಗುತ್ತಿರುವುದು, ಇದನ್ನೆಲ್ಲ ತಿಳಿಯಬೇಕಾದರೆ ಶತಮಾನಗಳ ಹಿಂದಿನ ಇತಿಹಾಸವನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಬ್ರಿಟಿಷರು ಭಾರತವನ್ನು ಆಕ್ರಮಿಸಿ ಆಡಳಿತ ನಡೆಸುತ್ತಿದ್ದ ಸಮಯದಲ್ಲಿ ಅದನ್ನು ವಿರೋಧಿಸಿ ದೇಶಾದ್ಯಂತ ಸಾವಿರಾರು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ದರು ಎನ್ನುವುದು ನಮಗೆಲ್ಲರಿಗೂ ತಿಳಿದಿರುವ ಸಂಗತಿ. ಹೋರಾಟಗಳಲ್ಲಿ ಹಲವು ಬಗೆಯ ವೈಚಾರಿಕ ಅಭಿಪ್ರಾಯಗಳಿಗೆ ಅನುಗುಣವಾಗಿ ಹಲವಾರು ಪಂಗಡಗಳಿದ್ದವು, ಅನೇಕ ಗುಂಪುಗಳೂ ಇದ್ದವು. ಆದರೆ ಎಲ್ಲರ ಆಶಯ ಒಂದೇ, ಬ್ರಿಟಿಷರನ್ನು ಓಡಿಸಿ ಭಾರತವನ್ನು ಸ್ವತಂತ್ರಗೊಳಿಸುವುದಾಗಿತ್ತು. ಅದರಲ್ಲಿ ಶಾಂತಿ ಅಹಿಂಸೆಯ ರೀತಿಯಲ್ಲಿ ಹೋರಾಟಗಳು ನಡೆಯುತ್ತಿದ್ದವು. ಮತ್ತೆ ಕೆಲವು ಗುಂಪು ಶಸ್ತ್ರಗಳೊಂದಿಗೆ ಹೋರಾಟ ಮಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಲು ಹೋರಾಟಗಳನ್ನು ನಡೆಸುತ್ತಿದ್ದ ಕ್ರಾಂತಿಕಾರಿಗಳ ಗುಂಪು. ಬ್ರಿಟಿಷರು ಅಹಿಂಸಾ ಹೋರಾಟಗಾರರಿಗಿಂತ ಹೆಚ್ಚಾಗಿ ಕ್ರಾಂತಿಕಾರಿಗಳ ಗುಂಪಿಗೆ ಹೆದರುತ್ತಿದ್ದರು. ಲಕ್ಷಾಂತರ ಯುವಕರು ಕ್ರಾಂತಿಕಾರಿಗಳ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ಕ್ರಾಂತಿಕಾರಿ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಕ್ರಾಂತಿಕಾರಿಗಳ ಗುಂಪಿಗೆ ಹೆದರಿದ್ದ ಬ್ರಿಟಿಷರು ಅಂಥವರನ್ನು ಹಿಡಿದು ಕಠಿಣ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದರು. ಅವರನ್ನು ದಮನಿಸಲು ನಾನಾ ರೀತಿಯ ಯತ್ನಗಳನ್ನು ಬ್ರಿಟಿಷರು ಮಾಡುತ್ತಿದ್ದರು. ಅಂಥವರನ್ನು ಬ್ರಿಟಿಷರ ಗೂಂಡಾಗಳು, ಸಮಾಜಘಾತಕರೆಂದು ಕರೆದರೆ ದೇಶ ಅವರನ್ನು ಕ್ರಾಂತಿಕಾರಿಗಳೆಂದು ಕರೆಯಿತು. ದಿನ ಬೆಳಗಾದರೆ ಪತ್ರಿಕೆಗಳಲ್ಲಿ ಕ್ರಾಂತಿಕಾರಿಗಳ ವಿರೋಚಿತ ಹೋರಾಟಗಳು ಸುದ್ದಿಯಾಗತೊಡಗಿದ್ದವು. ದೇಶವನ್ನು ರೋಮಾಂಚನಗೊಳಿಸಿ ಸಹಸ್ರಾರು ಯುವಕರನ್ನು ಇನ್ನಷ್ಟು ಸ್ವಾತಂತ್ರ್ಯ ಹೋರಾಟಗಳಿಗೆ ಧುಮುಕಲು ಪ್ರೇರೇಪಿಸುತ್ತಿದ್ದವು. ಕ್ರಾಂತಿಕಾರಿಗಳನ್ನು ದಮನಿಸಲು ಬ್ರಿಟಿಷರು ಅವರನ್ನು ಬಂಧಿಸಿ ಗುಂಡಿಟ್ಟು ಕೊಲ್ಲುವುದರ ಜೊತೆಗೆ ಕ್ರಾಂತಿಕಾರಿಗಳನ್ನು ದಮನಿಸುವ ನೆಪದಲ್ಲಿ ಬ್ರಿಟಿಷ್ ಸರ್ಕಾರ ಅವರ ಕುಟುಂಬಗಳನ್ನು ಸಹ ಬೀದಿಗೆ ತಂದಿತು. ಅವರ ಹಣ, ಜಮೀನು, ಆಸ್ತಿ, ಮನೆಗಳನ್ನು ಮುಟ್ಟುಗೋಲು ಹಾಕಿ ಜಪ್ತಿ ಮಾಡತೊಡಗಿತು. ಕ್ರಾಂತಿಕಾರಿಗಳನ್ನು ಹಿಡಿಯಲು ಸಹಾಯ ಮಾಡಿದ ಬ್ರಿಟಿಷರಿಗೆ ಜಿ ಹುಜೂರ್ ಎಂದುಕೊಂಡು ಅವರ ಹಿಂದೆ ಓಡಾಡುತ್ತಿದ್ದ ಹಿಂಬಾಲಕರಿಗೆ ಮತ್ತು ಬ್ರಿಟಿಷರ ಆಡಳಿತಕ್ಕೆ ಮೌನ ಸಮ್ಮತಿಯನ್ನು ನೀಡುತ್ತಿದ್ದವರಿಗೆ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರಿಂದ ಕಸಿದುಕೊಂಡಿದ್ದ ಭೂಮಿಯನ್ನು ಇವರುಗಳಿಗೆ ನೀಡಲಾಗುತ್ತಿತ್ತು. ಇನ್ನೂ ಹಲವು ಆಸ್ತಿಗಳನ್ನು ತಮಗೆ ಇಷ್ಟ ಬಂದಂತೆ ನೀಡುತ್ತಾ ದೊಡ್ಡ ಬಂಗಲೆ ಹಾಗೂ ವಿಶಾಲ ಭೂಮಿಗಳನ್ನು, ಕಾರ್ಖಾನೆಗಳನ್ನು ಆರಂಭಿಸಲು 99 ವರ್ಷಗಳ ಅವಧಿಗೆ ಗುತ್ತಿಗೆಗೆ ನೀಡಲಾಯಿತು. ಈ ಭೂಮಿಗಳ ನಿರ್ವಹಣೆಗಾಗಿ 1895ರಲ್ಲಿ ಬ್ರಿಟಿಷ್ ಸರ್ಕಾರ ನಜುಲ್ ಕಾಯ್ದೆಯನ್ನು ಜಾರಿಗೊಳಿಸಿತು. ಈ ಎಲ್ಲ ಭೂಮಿಗಳ ಗುತ್ತಿಗೆ ಅವಧಿ 99 ವರ್ಷಗಳು ಎಂದರೂ 1994ಕ್ಕೆ ಅವುಗಳ ಅವಧಿ ಮುಗಿಯುತ್ತದೆ. ಹಾಗಾದರೆ ಈ ಭೂಮಿ ಮತ್ತೆ ಯಾರಿಗೆ ಸೇರಬೇಕು? ಸರ್ಕಾರದ ಅಧೀನಕ್ಕೆ ಬರಬೇಕಲ್ವಾ? ಇಲ್ಲ ಅದನ್ನು ಮತ್ತೊಮ್ಮೆ ಗುತ್ತಿಗೆಗೆ ನೀಡುವ ಕಾನೂನು ಪ್ರಕ್ರಿಯೆಗಳು ನಡೆಯಬೇಕಿತ್ತಲ್ವಾ? ನಡೆಯಲಿಲ್ಲ ಅಂದಮೇಲೆ ಅದರ ಹೊಣೆ ಯಾರದು? ಕ್ರಾಂತಿಕಾರಿಗಳಿಂದ ವಶಪಡಿಸಿಕೊಂಡಿದ್ದ ಭೂಮಿ ದೇಶಾದ್ಯಂತ ಇದೆಯಾದರೂ ಅದರ ಪ್ರಮಾಣ ಉತ್ತರ ಪ್ರದೇಶದಲ್ಲಿ ಜಾಸ್ತಿ. ಉತ್ತರ ಪ್ರದೇಶದ ಕಾನ್ಪುರ, ವಾರಣಾಸಿ, ಪ್ರಯಾಗ್ರಾಜ್, ಅಯೋಧ್ಯೆ, ಲಕ್ನೋ ಈ ಪ್ರದೇಶಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಕ್ರಾಂತಿಕಾರಿಗಳ ಪ್ರಮುಖ ಕೇಂದ್ರಗಳಾಗಿದ್ದವು. ಈ ಜಮೀನುಗಳ ಗುತ್ತಿಗೆ ಅವಧಿ 1994ರಲ್ಲಿ ಮುಗಿದು ಮತ್ತೆ ಸರ್ಕಾರಕ್ಕೆ ಸೇರಬೇಕಾಗಿತ್ತು. ಆದರೆ ಹಾಗಾಗಲಿಲ್ಲ. ಉತ್ತರ ಪ್ರದೇಶದಲ್ಲಿ ಭ್ರಷ್ಟಾಚಾರ ಎಷ್ಟು ವ್ಯಾಪಿಸಿತ್ತು ಅಂದರೆ, ಇಂಥ ಜಮೀನುಗಳಿಗೆ 10% ಶುಲ್ಕವನ್ನು ಪಾವತಿಸಿ ಗುತ್ತಿಗೆಯನ್ನು ಮುಂದುವರಿಸಲಾಗುತ್ತಿತ್ತು. ಸರ್ಕಾರಿ ದರಕ್ಕಿಂತ ಹೆಚ್ಚಿನ ದರದಲ್ಲಿ ಜಮೀನುಗಳ ವಹಿವಾಟುಗಳು ನಡೆಯುತ್ತಿದ್ದವು. ಉದಾಹರಣೆಗೆ, ನಗರ ಪ್ರದೇಶಗಳಲ್ಲಿ ಜಮೀನು ದರ 35ರಿಂದ 40 ಕೋಟಿ ಇತ್ತು ಎಂದರೆ ಸರ್ಕಾರಿ ದರ ಕೇವಲ 10 ಕೋಟಿ ಇರುತ್ತಿತ್ತು. ನಮ್ಮ ಬೆಂಗಳೂರು ನಗರದ ಪ್ರಮುಖ ವಾಣಿಜ್ಯ ಪ್ರದೇಶಗಳಾದ MG ರೋಡ್, ಬ್ರಿಗೇಡ್ ರೋಡ್, ಕಮರ್ಷಿಯಲ್ ಸ್ಟ್ರೀಟ್ನಂಥ ಪ್ರದೇಶಗಳು ಹಾಗೂ ಅವುಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಮಿಯ ಮಾರುಕಟ್ಟೆ ದರ 1 ಚದರ ಅಡಿಗೆ 30ರಿಂದ 40 ಸಾವಿರ ರೂಪಾಯಿಗಳು ಇದ್ದರೆ ಸರ್ಕಾರಿ ದರ 15 ಸಾವಿರಗಳಷ್ಟಿರುತ್ತದೆ. ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ನಾಜುಲ್ ಭೂಮಿ ಇರುವುದು ಪ್ರಯಾಗ್ರಾಜ್ ಜಿಲ್ಲೆಯಲ್ಲಿ, ಅದರಲ್ಲೂ ಪ್ರಯಾಗ್ರಾಜ್ ಪಟ್ಟಣದಲ್ಲಿ ಅಧಿಕ. ಅಲ್ಲಿ ಪುರಾತನ ಬಂಗಲೆಗಳು ಹೇರಳವಾಗಿದ್ದು ಅವುಗಳ ಇಂದಿನ ಮಾರುಕಟ್ಟೆ ಮೌಲ್ಯ 2 ರಿಂದ 3 ಕೋಟಿಗೂ ಹೆಚ್ಚು. ಪ್ರಯಾಗ್ರಾಜಿನ ಮಾಫಿಯಾ ಡಾನ್ ಆತಿಕ್ ಅಹಮದ್ ಅಲ್ಲಿನ ಹಲವಾರು ಕೋಟಿ ಮೌಲ್ಯದ ಭೂಮಿಯನ್ನು
ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅವುಗಳನ್ನು ತನ್ನ ಸ್ವಂತಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾನೆ. ಭೂ ಮಾಫಿಯಾದಿಂದ ಆತ ರಾಜಕೀಯವಾಗಿಯೂ ಪ್ರಬಲನಾಗಿದ್ದು ಸರ್ಕಾರದ ಮೇಲೆ ಒತ್ತಡವನ್ನೇರಲು ಪ್ರಯತ್ನಿಸುತ್ತಿದ್ದಾನೆ. ಪ್ರಸ್ತುತ ಉತ್ತರ ಪ್ರದೇಶದಲ್ಲಿರುವ ನಾಜುಲ್ ಭೂಮಿಯ ಪ್ರಮಾಣ 75,000 ಎಕರೆಗಳು. ಅವುಗಳ ಸರ್ಕಾರಿ ಮೌಲ್ಯ 2 ಲಕ್ಷ ಕೋಟಿಗಳು. ಇನ್ನು ಮಾರುಕಟ್ಟೆ ಮೌಲ್ಯ ದರ ಸರ್ಕಾರಿ ಮೌಲ್ಯಗಳಿಗಿಂತ 3-4 ಪಟ್ಟು ಹೆಚ್ಚಿರುತ್ತವೆ. ಈ ಜಮೀನುಗಳು ನಗರದ ಮಧ್ಯಭಾಗದಲ್ಲಿ ಹಾಗೂ ನಗರದ ಸುತ್ತಮುತ್ತಲಿನ ಪ್ರದೇಶಕ್ಕೆ ತಾಗಿಕೊಂಡಂತೆ ಇದ್ದು ಅಲ್ಲಲ್ಲಿ ಬೃಹತ್ ಬಂಗಲೆಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳು, ಕಾರ್ಖಾನೆಗಳು ಹುಟ್ಟಿಕೊಂಡಿವೆ. ಅವುಗಳಿಗೆ ಕಡಿಮೆ ಶುಲ್ಕವನ್ನು ಪಾವತಿಸಿ ಉದ್ಯಮಿಗಳು ಮತ್ತು ಅದರ ನಿರ್ವಹಣೆಗಾರರು ಸರ್ಕಾರವನ್ನು ವಂಚಿಸಿ ಹೆಚ್ಚಿನ ಲಾಭಗಳನ್ನು ಪಡೆಯುತ್ತಿದ್ದಾರೆ. ಉತ್ತರ ಪ್ರದೇಶದ ಬಹುತೇಕ ನಗರಗಳ ಮಾರುಕಟ್ಟೆ ಪ್ರಮುಖ ಭೂಮಿಗಳು ಎಲ್ಲ ನಾಜುಲ್ ಭೂಮಿಯದ್ದೇ. ಆದರೆ ಸರ್ಕಾರಿ ಕಚೇರಿಗಳಿಗೆ, ಶಾಲಾ ಕಾಲೇಜುಗಳ ನಿರ್ಮಾಣಕ್ಕೆ ಜಾಗ ಸಿಗದೆ ನಗರದ ಹೊರವಲಯಗಳಲ್ಲಿ ಜಾಗ ಹುಡುಕುವ ಅನಿವಾರ್ಯತೆ ಸರ್ಕಾರಕ್ಕೆ ಸೃಷ್ಟಿಯಾಗಿದೆ. ಅಷ್ಟೇ ಅಲ್ಲ, ಸರ್ಕಾರ ತನ್ನ ಕಚೇರಿಗಳನ್ನು ಬಾಡಿಗೆ ಕಟ್ಟಡಗಳನ್ನು ಪಡೆದು ಬಾಡಿಗೆ ಪಾವತಿಸಿ ನಿರ್ವಹಿಸಬೇಕಾದಂಥ ಪರಿಸ್ಥಿತಿ ಉಂಟಾಗಿದೆ. ಶತಮಾನದಿಂದಲೂ ಈ ಭೂಮಿಯನ್ನು ಅನುಭವಿಸಿಕೊಂಡು ಬಂದಿರುವ ಪ್ರಭಾವಿಗಳು, ಇನ್ನಿತರ ಪಟ್ಟಭದ್ರರು, ರಾಜಕಾರಣಿಗಳು ಇದೀಗ ಸರ್ಕಾರಕ್ಕೆ ತಲೆನೋವಾಗಿ ಪರಿಣಮಿಸಿದ್ದಾರೆ. ಅದಕ್ಕಾಗಿ ಮುಖ್ಯಮಂತ್ರಿ ಯೋಗಿ ಅವರು ಉತ್ತರ್ ಪ್ರದೇಶ್ ನಾಜುಲ್ ಲ್ಯಾಂಡ್ ಕನ್ಸೈನ್ಮೆಂಟ್ ಕ್ಯಾನ್ಸಲೇಷನ್ ಆ್ಯಂಡ್ ರಿಡಂಪ್ಷನ್ ಬಿಲ್ ಎಂಬ ಹೊಸ ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಿದ್ದಾರೆ. ಇದು ಭೂ ಮಾಫಿಯಾದ ಮೇಲೆ ಯೋಗಿಯವರು ಸಾರಿದ ಮಹಾಸಮರ. ಅದಕ್ಕಾಗಿ ಸಹಜವಾಗಿಯೇ ಯೋಗಿಯವರ ಮೇಲೆ ವಿರೋಧ ವ್ಯಕ್ತವಾಗುತ್ತಿದೆ. ಆದರೆ ವಿರೋಧವನ್ನು ಲೆಕ್ಕಿಸದೆ ಕೂಲಂಕುಷವಾಗಿ ತನಿಖೆಯನ್ನು ನಡೆಸಿ ಒಂದೇ ಕಾಯ್ದೆಯೊಂದಿಗೆ ಹಲವು ಸಮಸ್ಯೆಗಳ ನಿವಾರಣೆಗೆ ಮುಂದಡಿಯಿಟ್ಟಿದ್ದಾರೆ. ವಿಧಾನಸಭೆಯಲ್ಲಿ ಅದರ ಅಂಗೀಕಾರವಾಗಿದೆ ಹಾಗೂ ಅದನ್ನು ಸದನ ಸಮಿತಿಗೆ ಕಳುಹಿಸಿಕೊಡಲಾಗಿದೆ. ಉತ್ತರ ಪ್ರದೇಶದಲ್ಲಿ ಮತ್ತೊಮ್ಮೆ ಬುಲ್ಡೋಜರ್ ಸದ್ದು ಮಾಡುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ಈ ಹಿಂದೆ ಕಾನೂನಿನಲ್ಲಿದ್ದ ಅವಕಾಶವನ್ನೇ ಬಳಸಿ ಸಮಾಜಘಾತುಕ ಕ್ರಿಮಿಗಳ ಅಕ್ರಮ ಆಸ್ತಿ ಕಟ್ಟಡಗಳ ಮೇಲೆ ಯಾವುದೇ ಮುಲಾಜು ಇಲ್ಲದೆ ಬುಲ್ಡೋಜರ್ ನುಗ್ಗಿಸಿದರು. ಇನ್ನು ಅದರ ಮುಂದುವರಿದ ಭಾಗದಂತೆ ಮತ್ತೊಮ್ಮೆ ಬುಲ್ಡೋಜರ್ ಗರ್ಜಿಸಬಹುದು. ದೇಶ ವಿರೋಧಿಗಳು, ಉಗ್ರವಾದಿಗಳು ಹಾಗೂ ಅಂಥವರಿಗೆ ಬೆಂಬಲ ಕೊಡುವವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ದೇಶ ವಿರೋಧಿ ಕಾಯ್ದೆಯಡಿಯಲ್ಲಿ ಆಸ್ಪದವಿದೆ. 1965ರಿಂದಲೂ ಆ ಕಾನೂನು ಜಾರಿಯಲ್ಲಿದೆ. ಅದೇ ಕಾನೂನನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರ ಸಮರ್ಥವಾಗಿ ಕಾರ್ಯರೂಪಕ್ಕೆ ತಂದು ಜಮ್ಮು ಕಾಶ್ಮೀರದಲ್ಲಿ ಸೇನೆಯ ಮೇಲೆ ಕಲ್ಲೆಸೆಯುವವರನ್ನು, ಪ್ರತ್ಯೇಕವಾದವನ್ನು ಬಿತ್ತುವವರನ್ನು ಹಾಗೂ ಅದನ್ನು ಬೆಂಬಲಿಸುವವರ ಮೇಲೆ ಪ್ರಯೋಗಿಸಿ ಯಶಸ್ಸು ಕಂಡಿದೆ. ಆಗ ಕೂಡ ಎಡಪಂಥೀಯರಿಂದ ವಿರೋಧ ವ್ಯಕ್ತವಾಗಿತ್ತು. ಅಂಥ ಕಾನೂನುಗಳ ಸಮರ್ಪಕವಾದ ಬಳಕೆಯ ಜೊತೆಗೆ ಮುಟ್ಟುಗೋಲು ಹಾಕಿಕೊಂಡ ಆಸ್ತಿಗಳ ರಕ್ಷಣೆ ಸಹ ಯೋಗಿ ಸರ್ಕಾರದ ಮೂಲಕ ಆರಂಭವಾಗಿದೆ. ಇದರ ಮಧ್ಯೆ ವಿರೋಧ ಪಕ್ಷಗಳ ದ್ವಂದ್ವ ಮಾನಸಿಕತೆ ವಿಚಿತ್ರವಾಗಿದೆ. ಒಂದೆಡೆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಹೇಳಿದರೆ ಮತ್ತೊಂದೆಡೆ ಅವುಗಳ ಸಮರ್ಪಕ ಬಳಕೆಗೂ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ನಿಜ ಹೇಳಬೇಕೆಂದರೆ ಇವರು ಬ್ರಿಟಿಷ್ ಕಾಯ್ದೆಯೊಂದರ ರಕ್ಷಣೆಗೆ ನಿಂತಿದ್ದಾರೆ ಅಥವಾ ಬ್ರಿಟಿಷರು ಕೊಟ್ಟ ಸವಲತ್ತುಗಳನ್ನು ಪರಂಪರಾಗತವಾಗಿ ಅನುಭವಿಸಿಕೊಂಡು ಬಂದವರಾಗಿರುತ್ತಾರೆ. ಮತ್ತೆ ಬುಲ್ಡೋಜರ್ ಸದ್ದು ಕೇಳಿದ ಮೇಲೆ ವಿರೋಧಗಳೆಲ್ಲವೂ ತನ್ನಿಂತಾನೇ ನಿಲ್ಲುತ್ತದೆ ಎಂಬ ಭರವಸೆಯಂತೂ ಇದ್ದೇ ಇದೆ. ಸ್ನೇಹಿತರೆ, ಇದು ನನ್ನ ಆರಂಭಿಕ ಪ್ರಯತ್ನ. ವಿಚಾರ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನಾದರೂ ಲೋಪದೋಷಗಳಿದ್ದರೆ ಸರಿಪಡಿಸಿಕೊಳ್ಳಲು ಸಲಹೆ ನೀಡಿ. ನಿಮ್ಮ ಬೆಂಬಲ ನನಗೆ ಇನ್ನಷ್ಟು ಉತ್ತಮ ವಿಚಾರಗಳನ್ನು ಪ್ರಸ್ತುತಗೊಳಿಸಲು ಉತ್ಸಾಹವನ್ನು ನೀಡುತ್ತದೆ. ದಯವಿಟ್ಟು ಅರಸಿ ಬೆಂಬಲಿಸಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಶ್ರೀರಾಮ್.